ಕರೆಕ್ಟಾಗಿ 8,000 ರೂಪಾಯಿ ಐತೆ. ಹಬ್ಬ ಹಬ್ಬ ಮಾಡ್ಬೋದು. ಯಾವುದೋ ದುಡ್ಡು ಎಲ್ಲ ಬಂದು ಜಾತ್ರೆ ಅಂತ. ಅದ್ಯಾರು ಅಷ್ಟೊಂದು ಎಳ್ನೀರನ್ನ ಕಿತ್ತಾಕಿದ್ದಿದ್ದು? ಹಾಂ, ನಾನು ತೋಟದತ್ರಕ್ಕೆ ಹೋಗಿದ್ದು ಒಂದೇ ಟೈಮ್ ಆಯಿತು. ಆ ಕಡೆಯಿಂದ ಅದು ಯಾವುದೋ ಟಾಟಾ ಎ ಸಿ ಬರ್ತಾಯಿತ್ತು. ಅದು ಬಂದಿದ್ದು ಒಂದೇ ಇದಾಯಿತು. ಹೆಂಗೋ ಟಾಟಾ ಎ ಸಿ ಜೊತೆಗೆ ಹೋಗಿ ಕಾಯಿ ಹಾಕ್ಬಿಟ್ಟು ದುಡ್ಡು ತಗೊಬಂದ್ಬಿಟ್ಟೆ. ದುಡ್ಡು 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 ಸರಸ್ವತಿನ 100 ಕೊಡು 200 ಕೊಡು ಅಂತ ಕೇಳ್ಕೊಳ್ಳೋದು ತಪ್ಪು. ಯಾರಿಗೂ ಕೊಟ್ಕೊತು, ಯಾರಿಗೂ ತಿಳಿಕೊತು. ನನ್ನ ಹತ್ರ ಇರ್ಬೇಕು ದುಡ್ಡು. ಸರಸ್ವತಿ ಬಂತು, ಜವ ಇಕ್ಕೋಬೇಕು. ಏನ್ ಸರಸ್ವತಿ? ಬೆಳಗ್ಗೆ ಇನ್ನು ತಾತಕ್ಕೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಇತ್ತ ತಾತು ಊಟ ತಿನ್ನಕ್ಕೂ ಬಂದಿಲ್ಲ. ಎಲ್ಲ ಇದ್ದೆ. ಊಟ ಆಯ್ತು, ಟಿಫನ್ ಆಯ್ತು. ಎಲ್ಲಿ ತಿನ್ನೆ? ಇಡ್ಲಿ ದೋಸೆ ವಡೆ ತಿಂದೆ. ಎಲ್ಲಿ? ಎಲ್ಲಂದ್ರೆ ಹೋಟ್ಲಾಗ. ಹೋಟ್ಲು ಇಲ್ಲೆಲ್ಲ ಹೇಳದಪ್ಪ. ಹೋಟ್ಲು ಅಂತ ಹೋಯಕಂಡೆ ಚಿಕ್ಕಬಳ್ಳಾಪುರಕ್ಕ ಹೋಯಕ್ಕ. ಏನೋ ಕೆಲಸ ಇತ್ತು, ಅದಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ನಿ. ಹೌದಾ? ಕೇಳಿ ಬಿಡು. ನಾನು ಎತ್ತೋಗ್ಬಿಟ್ನಪ್ಪ. ಬೆಳಗ್ಗೆ ಓದೋನು ತಾರತ್ರಕ್ಕ ಹೋಯ್ತು ಬರ್ತೀನಿ ಅಂತ ಓಡೋನು ಬಂದೇ ಇಲ್ಲಲ್ಲ ಅಂತ ನನ್ನ ತದ್ದಿಲ್ಲ ಚಂತ. ಏನೋ ನಾನು ಚಿಕ್ಕ ಮಗುವಾ? ಚಿಕ್ಕ ಮಗು ಅಲ್ಲಪ್ಪ, ಆಡೋನು ಏನೋ ದಿದ್ದಳು. ಸರಿ ಬಿಡು. ಏನೋ ಆವಾದ ಜಾಸ್ತಿ ತಾತಲ್ಲಿ ಇಟ್ಕೊಂಡು ಕಾಣಿಸ್ತು. ಕಾಸು ಎಲ್ಲಿ ಕೊಡು, ಇದ್ರೆ 100-200 ಕೊಡು. ಅಲ್ಲಪ್ಪ, ನಿನ್ ಕೈಯಾಗ ತಾತು ಇಕ್ಕನಿದ್ದೆ ನೀನು. ನಾನು ನೋಡಿನೆ. ಕಾಸು ಇಲ್ಲ, ಕಳ್ಳ ಕಾಳು ಇಲ್ಲ. ನಾನು ಏನಾರ ಬೇಕಂದ್ರೆ ನೀನು ಕೇಳಲ್ಲ. ಅವಳು ತುಪ್ಪು ಕೊಯ್ಕೊಳಕ ಯಾವಾಗ ಬರ್ತಾಳಂತೆ? ನಾಳೆ ಬಂದು ಕೊಯ್ಕೊಳತ್ತಾರಂತೇಳು. ದುಡ್ಡು ಕೊಡ್ತಾರ? ಕೊರಿಲ್ಲ ದುಡ್ಡು. ಅಯ್ಯೋ ಕೊಟ್ರೆ ತಂದು ಕೊಡ್ತೀನಿ ಇರು. ತಡೆ ಆತು. ಎಷ್ಟು ಪ್ರಶ್ನೆಗಳು ಕೇಳ್ತಾನೆ ನೋಡು. ಕಾರುಣ್ಯ ಮಕ್ಳಲ್ಲಿ ಅವಳೇನು ಮಗ? ನಮ್ಮ ಅಪ್ಪನ್ಗೆ ಒಂದು 500-1000 ಕೊಡ್ಲಾ? ನಮ್ಮ ಅಪ್ಪನಿಗೆ ಬೇಡ, ನಮ್ಮ ಅಮ್ಮನ್ಗೆ ಒಂದು 500-1000 ಕೊಡ್ತೀನಿ ಇಂದಮ್ಮ ಅಂತ. ಪಾಪ ಏನಕ್ಕೂ ಇಲ್ಲ ಇಲ್ಲ ಅಂತ ಇರ್ತಾಳೆ. ಕೊಟ್ಬಿಟ್ಟು ಬರ್ತೀನಿ ತಡಿ. 1,200 ಕೊಟ್ಬಿಡ್ತೀನಿ ತಡಿ. ಇನ್ನೇನು ರೇಷನ್ನು ಸರಸ್ವತಿನೇ ತಗೊಳಕ್ಕೆ ಕೊಡ್ತಾಳೆ. ಮನೆಗೆ ತಂದಾಗ ಅವ್ರಿಗೂ ಹಂಗೆ ತಗೊಂಬಂದ್ಬಿಡ್ತೀನಿ. ಏನಕ್ಕೆ ಖರ್ಚಿಗಿರ್ಲಿ ನಮ್ಮ ಅಮ್ಮನ್ಗೆ. ಹೋಗಿ 1,200 ರೂಪಾಯಿ ಕೊಟ್ಬಿಟ್ಟು ಬರ್ತೀನಿ. ನಮ್ಮ ಸರಸ್ವತಿ ಒಳ್ಳೆಯವಳಾಗೋಬಿಟ್ಕೆ ಸರೋಯ್ತು. ಇನ್ನು ನನಗೆ ಸಿಕ್ಕವಳಲ್ಲ ಸೊಸೆ ಅಂತ. ಸೊಸೆ ನನ್ನ ಸಿಕ್ಕಿತಿದ್ರೆ ನಮ್ಮ ಅಮ್ಮನ್ಗೆ ಇನ್ನೇನಿಲ್ಲ. ರೇಷನ್ ತಗೊಂಬರಕ್ಕೆ ಹೋದಾಗೆಲ್ಲ ಅವ್ರಿಗೂ ನಮ್ಗೆ ಎಷ್ಟು ಕಟ್ಸ್ಕೊಂಬತ್ತೀವೋ ಅವ್ರಿಗೂ ಅಷ್ಟು ಕಟ್ಸ್ಕೊಂಬ ಅಂತ ಹೇಳ್ತಾಳೆ. ಬೇರೆಯವರೆಲ್ಲ ನೋಡ್ತಾರಾ ಇವಾಗಿನ ಕಾಲದಾಗ? ನೋಡಲ್ಲ. ನಮ್ಮ ಸರಸ್ವತಿ ಎಳೆ ಮಗು ಇದ್ದಂಗೆ. ನನ್ನ ಜೀವ ಇರೋವರೆಗೂ ಯಾವತ್ತೂ ನನ್ನ ಹೆಂಡತಿಗೆ ಮೋಸ ಮಾಡಲ್ಲ. ಅಯ್ಯಯ್ಯ ಇಲ್ಲ ಇದ್ದೀನಿ. ಏನು ರಘು 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 ನಾನೇನೋ ಮಾತಾಡ್ಕೊಂತ ಹಾಡು ಹೇಳ್ಕೊಂತ ಇದ್ದೀನಿ. ಹೋಗು. ಬಾಯಿ ಮುಚ್ಕೊಂಡು ಓದ್ತಾ ಇರಬೇಕು. ನನ್ನ ಮಗಳನ್ನ ಯಾವುದೇ ಕಾರಣಕ್ಕೂ ಆ ಮನೆಗೆ ಕಳಿಸಲ್ಲ. ನಾನು ಕಳಿಸಲ್ಲ ಅಂದರೆ ಕಳಿಸಲ್ಲ. ಯಾರು ಎಷ್ಟು ಒದ್ದಾಡಿದ್ರು ಅಷ್ಟೇ. ನನ್ನ ಮಗಳನ್ನ ಇನ್ನೂ ಆಗೋಯ್ತು. ಆ ಮನೆ ಋಣ ಮುಗೀತು. ಬಾಯಿ ಮುಚ್ಕೊಂಡು ನೀನು ಸರಸ್ವತಿ ಸಾಕು ಅನ್ಬೋಗ್ತಿರೋದು. ನಮಗೂ ನಮ್ಮನೆಗೆ ಇರಲಿ. ಮಗನ್ನ ಬೀರಾಗ ಬಿತ್ತವಳೆ ಅಂತ ಹೇಳ್ತಾಳಲ್ಲಪ್ಪ. ಅವಳು ಕಿತ್ತೋದ್ಲವ್ರಿ ಇನ್ನ ಚುರು ಮಾರಿಲ್ಲ. ಮಾತಾಡ ನಾಳೆನ ನೋಡುವ, ಯಾರು ಏನೇ ಹೇಳಿದ್ರು ಕಿವಿ ಮೇಲೆ ಹಾಕೊಂಬೇಡ. ನಮ್ಮ ಮಗುನ ಮಾತ್ರ ನಾನು ಎಲ್ಲೂ ಕಳ್ಸಲ್ಲ. ನಮ್ಮ ಮನೆಗೆ ಇರಲಿ. ಏನ ಮಾರ್ಕ ಹೋಗಪ್ಪ. ನಿನ್ನ ಹತ್ರ ವಾದ ಮಾಡಕ ನನ್ನ ಕೈಲ ಅಲ್ಲ. ಏನಕ್ಕ ಅವ್ರಂದಂಗೆಲ್ಲ ಅನ್ಸ್ಕೊಂಬರಕ್ಕ? ನನ್ನ ಮಗಳು ನನ್ನ ಮನೆಗೆ ಇರಲಿ ಬಿಡು. ನಮ್ಮ ಅಮ್ಮನ ಮನೆ ಹತ್ರ ಹೋಗಿ ಬರ್ತೀನಿ ತಡಿ. ಅದ್ಯಾಕ್ಲೆ ಹಂಗೆ ಕೂತಿದ್ಯಾ? ಊಟ ತಿನ್ನಲೇನಾ? ತಿನ್ನೋಗ ಊಟ ಯಾಕೆ ಹಂಗೆ ಮುಂದ್ಕೊಂಡು ಕೂತಿದ್ಯಾ? ದೊಡ್ಡನೆ ದೊಡ್ಡನೆ ಯಾಕಪ್ಪ ಊಟ ತಿಂತೀರಾ? ತಿನ್ನಡಿಯಾ? ತಾತಕ್ಕೆ ಹೋಗ್ತಾ ಇದ್ದೆ, ಲೇಟಾಗಿ ಬರ್ತಾ ಇದ್ದೆ. ಇವಾಗ ಮನೆಗೆ ಇದೆಯಲ್ಲ, ಬಿಸಿ ಬಿಸಿ ತಿನ್ನಡಿಯಾ? ತಿನ್ನಡಿಯಾ ಊಟ? ಯಾಕೆ ಇಲ್ಲಿ ಕುತ್ಕೊಂಡಿರೋದು? ಬೇರೆಯವ್ರ ಕೈಗೆಲ್ಲ ಹೇಳ್ಸ್ಕೊಬೇಕೇನಾ? ನನಗೆ ಹೊಟ್ಟೆ ಹೆಸ್ರೆ ನಾನು ತಿಂತೀನಿ. ಬಾಯಿ ಮುಚ್ಕೊಂಡು ಹೋಗ್ಬೇಕು. ನೀನು ಮಾತಾಡಬೇಡ. ನನ್ನ ಹೊಟ್ಟೆ ನನ್ನ ಇಷ್ಟ. ಎದ್ದೇಳ ಮೇಲಕ್ಕೆ ಏನಕ್ಕೆ ಗುತ್ತಿಸ್ಕೊಂಡು ಕೂತಿರೋದು ನೀನು? ಅಪ್ಪನ ಹೇಳಿದ್ನಿ ತಾನೆ, ಸರೋಜಮ್ಮನ ಒಪ್ಪಿದ್ರೆ ಗೀತನ ಕರ್ಕೊಂಬಂತ. ಅವಳು ಒಪ್ಸೋಗು, ಗೀತನ ಕರ್ಕೊಂಬರ್ತೀನಿ. ಅವಳು ನನ್ನೇನ್ರಿ ತಾನೆ, ಅವಳು ನೆನಪಿಡ್ಬೇಕು. ದೊಡ್ಡನೆ ನೀನು ಮಾಡ್ತಾ ಇರೋದು ತಪ್ಪಪ್ಪ ನೀನು ಮಾಡ್ತಾ ಇರೋದು. ನಾನೇನು ತಪ್ಪು ಮಾಡ್ತಾ ಇಲ್ಲ ಗೌಚಿಚ್ಚೆ. ಅವಳಿಗೂ ತಾಳಿ ಕಟ್ಟಿದ್ದೀನಿ, ಇವಳಿಗೆ ಹೆಂಗೆ ಕಟ್ಟಿದ್ದೀನಿ, ಅವಳಿಗೂ ತಾಳಿ ಕಟ್ಟಿದ್ದೀನಿ. ಅವಳನ್ನೆಲ್ಲಿ ಬಿಡ್ಬೇಕು ಗೌಚಿಚ್ಚೆ? ನೀನು ಹೇಳು, ಎಲ್ಲಿ ಬಿಡ್ಬೇಕು ಅವಳನ್ನ? ಮಗು ಅದೇ ಅವನಿವಾಗೇನೋ ಎಳೆ ಮಗು. ಯಾರು ಪ್ರೀತಿಯಿಂದ ನೋಡ್ಕೊಂಡ್ರೆ ಅವ್ರನ್ನೇ ಅಮ್ಮ ಅಂತಾನೆ. ನಾಳೆ ಬೆಳಗ್ಗೆ ಅವ್ನಿಗೆ ಬುದ್ಧಿ ಬಂದಾಗ ನಮ್ಮ ಅಮ್ಮನೇಲಿ ಅಂತ ಕೇಳಿದ್ರೆ ನಾನು ಏನು ಹೇಳಿ ಗೌಚಿಚ್ಚೆ? ಇವಾಗ ಆಗೋಯ್ತು. ಅವಳು ಮುಚ್ಚಿಟವಾಗಿ ಮನೆಗಿದ್ದಳು. ಅವನ್ನ ಯಾಕೆ ಕೆದಕಿದ್ಲು? ಅವನು ಬಂದ. ಇವಾಗ ಎಲ್ಲೋ ಚೆನ್ನಾಗವಳಲ್ಲ, ಬಿಡು ಅವಳ ವಿಷಯ ಬಿಡು. ಇವಾಗ ಇರೋದನ್ನ ನೋಡಪ್ಪ, ಹಿಂಗೆಲ್ಲ ಮಾಡಬಾರ್ದಪ್ಪ, ತಪ್ಪು. ಯಾರ ಮಾತು ಕೇಳಬೇಕಾಗಿಲ್ಲ ನೀನು. ಹೋಗಿ ಕರ್ಕೊಂಬ ಹೋಗ. ಯಾರ ಮಾತು ಕೇಳಬೇಡ ನೀನು. ಬೇಡಪ್ಪ ಹಂಗೆಲ್ಲ ಮಾಡಬೇಡಪ್ಪ, ಕರ್ಕೊಂಬರ್ಬೇಡ. ಮನೆಗೆ ಶಾಂತವಾಗದೆ ಯಾಕೆ ಸುಮ್ಮನೆ ಇಲ್ಲಿದ್ದು ರಾಮಾಯಣ ಮಾಡ್ತೀಯಾ? ಕರ್ಕೊಂಬರ್ಬೇಡ ನೀನು. ಲೇ ದೊಡ್ಡನೆ, ನಾನು ಹೇಳ್ತಾ ಇದ್ದೀನಿ, ಈ ಮನೆ ಯಜಮಾನಿ.
ಕರ್ಕೊಂಬೋಗ ಯಾರೋ ಮೂರನೇವ್ರು ಬಂದು ಹೇಳ್ಬೇಕಾಗಿಲ್ಲ ನಮ್ಗೆ ಬುದ್ಧಿವಾದ. ಹೋಗ ಕರ್ಕೊಂಬೋಗ, ಮಾತಿದ್ರೆ ನಾನು ಮಾತಾಡ್ತೀನಿ. ನಿನ್ನೊಪ್ಪಿಗೆ ಯಾವ ನನ್ನ ಮಗನಿಗೆ ಬೇಕು ಹೋಗಮ್ಮ. ನಿಂದೆಲ್ಲ ಹುಸಿ ಮಾತುಗಳ. ಲೇ ಹುಸಿ ಮಾತುಗಳೆಲ್ಲ ಲೇ, ಗಟ್ಟಿ ಮಾತೇ ಹೇಳ್ತಾ ಇದ್ದೀನಿ. ಹೋಗಿ ಕರ್ಕೊಂಬಾರ ಅವಳನ್ನ. ನಾನು ಅವಳಿಗೆ ಸಪೋರ್ಟ್ ಮಾಡ್ತೀನಿ. ಅವಳು ನಮ್ಮನೆಗೆ ಇರಲಿ. ಇಲ್ಲ ಇರೋಕೆ ಇಷ್ಟ ಇಲ್ಲ ಅಂದರೆ ಎದುರಿಗೆ ಮನೆ ಖಾಲಿ ಅದಲ್ಲ, ಆ ಮನೆಗೆ ಹೋಗಿರ್ಲಿ. ಹೋಗ ಕರ್ಕೊಂಬೋಗ ನೀನು. ಬೇಡಪ್ಪ ದೊಡ್ಡನೆ, ಆಲೋಚನೆ ಮಾಡು. ದುಡ್ಕಿ ನಿರ್ಧಾರ ತಗೊಂಬೇಡ ನೀನು. ಏನಕ್ಕಪ್ಪ? ಹಾಂ, ಏನಕ್ಕೆ ಕೇಳು? ಇಲ್ಲ ಗಂಡ ಸತ್ತಿರಬೇಕು, ಇಲ್ಲ ಗಂಡಕ್ಕೆ ಡಿವೋರ್ಸ್ ಆಗಿರಬೇಕು. ಆ ಕಡೆಯಿಂದ ಅವನು ಬೇಕು ಅನ್ನೋದು, ಈ ಕಡೆಯಿಂದ ನೀನು ಬೇಕು ಅನ್ನೋದು. ಏನು ಗಂಡಸ್ರು ಕೆಟ್ಟೋದ್ರಾ? ಹೆಂಗಸ್ರು? ಅಯ್ಯ ಥೂ, ಏನೋ ಬೇಜಾರಪ್ಪ. ಅದ್ಯಾಕೋ ಗೀತಂತ ತಿಳ್ಕೊಂಡ್ರೆ ಅವಳು ಇಲ್ಲಿಗೆ ಬರೋದೇ ಬೇಡ. ಒಂದೆರಡು ದಿವಸ ಸರೋತದ ಬಿಡಪ್ಪ, ಮುಂಚೆಗೆ ಬೇಜಾರು ಮಾಡ್ಕೊಂಬೇಡ. ಸರೋತದ ಬಿಡು. ಹೋಗ. ಇಲ್ಲೇ ನಿಂತ್ಕೊಂಡಿದ್ರೆ ಹರಿಕಥೆ ಪುರಾಣ ಶುರು ಮಾಡ್ತಾರೆ ಜನಗಳು. ಅವರಿಂದ ನಾವೇನು ಹೇಳಿಸ್ಕೊಬೇಕಾಗಿಲ್ಲ. ಹೋಗ ಕರ್ಕೊಂಬೋಗ, ಹೋಗಿ. ನಾನು ಹೇಳ್ತಾ ಇದ್ದೀನಲ್ಲ, ಹೋಗಿ ಕರ್ಕೊಂಬೋಗ ನೀನು. ಲೇ ದೊಡ್ಡನೆ, ಲೇ ಯಾವನವನ? ಯಾಕೋ ಲೈ ಎಲ್ಲ ರಾತ್ರಿ ಕಿತ್ತಿದ್ದು ಎಳ್ನೀರಲ್ಲ ನೀನು? ಒಂದು ಕಾಯಿ ಇಲ್ಲಲ್ಲ, ಒಂದು ಬುಡ್ಡೆ ಇಲ್ಲಲ್ಲ, 500 ಕಾಯಿಗಿನ ಮೇಲೆ ಇದು ಒಂದು ಕಾಯಿ ಇಲ್ಲ ತೊಳೆದಾಗ. ನಾನು ಆ ಕಡೆಗೆ ಒಂದಷ್ಟು ಗೊನೆಗಳು ಹಾಕಿದ್ನಿ, ಅಲ್ಲಷ್ಟು ಒಂದು ಗೊನೆಗಳು ಬಿಟ್ಟಿದ್ವ, ಒಂದು ಕಾಯಿ ಇಲ್ಲಲ್ಲ. ಏನೋ ಮಾಡಿದೆ? ನಾನು ರಾತ್ರಿ ನೋಡಿರೋದಷ್ಟೇ. ನಾನು ಮನೆ ಬಿಟ್ಟು ಹಾಚ್ಕೋಗಿದ್ದೀನಿ. ನಾನು ಮನೆಗೆ ಇದ್ದೀನಿ. ಯಾರು ಎತ್ಕೊಂಡೋದ್ರು ಪತ್ತೆ ಹಚ್ಚೋಗ? ಎತ್ಕೊಂಡೋದ್ರ ಹೋಗಿ ಕೇಳೋಗ. ನನ್ನ ಪ್ರಾಣ ಯಾಕೆ ತಿಂತ ಇದೆಯಾ? ನಾನು ಮುಟ್ಟಿಲ್ಲ, ನಾನು ಮನೆಗೆ ಇದ್ದೀನ. ಬೇಕಾದ್ರೆ ಯಾರನ್ನ ಕೇಳ್ಕೊಳ. ಮತ್ತೆ ಒಂದು ಕಾಯಿ ಇಲ್ದಿರೋ ಎತ್ಕೊಂಡೋಗ್ಬಿಟ್ಟವ್ರಲ್ಲ, ಎಂಥ ಜನಗಳಪ್ಪ. ಏನು ಯಾಮಾರಿದ್ರೆ ಮೈ ಮೇಲಿನ ಬಟ್ಟೆಗಳು ಕಿತ್ಕೊಂಡು ಹೋಗಂಗವ್ರೆ. ಹಾಂ, ಬೆಳಗ್ಗೆ ಹೋಗಿ ಎತ್ಕೊಳ್ಳೋಣ ಅಂತ ಅನ್ನೋ ಪಟ್ಗೆ ಒಂದು ಕಾಯಿ ಇಲ್ದಿರೋ ಎತ್ಕೊಂಡೋಗವ್ರೆ. ನೀನೇನು ಎತ್ಕೊಂಡೇನಮ್ಮ? ನಾನೇನು ಎತ್ಕೊಂಡೆ? ನಾನೇ ಹೋಗಿ ತೋಟಕಡೆ ಹೋಗಿದ್ನಿ. ಎಷ್ಟು ದಿನ ಆಯ್ತು ತೋಟಕಡೆ ಹೋಗಿ? ಇದು ಎಳ್ನೀರು ವ್ಯಾಪಾರ ಮಾಡಕ ಒಬ್ಬ ಯಪ್ಪನ್ ಬಂದಿದ್ವಾ? ಹಾಂ, ಕೊಟ್ಬಿಟ್ರೇನು? ಎಷ್ಟು ಕೊಟ್ರಿ? 2.5 ಲಕ್ಷಕ್ಕ. ಅದೇನು ಅಷ್ಟು ಕಮ್ಮಿ ಕೊಟ್ಟವ್ ನಿಮ್ಮ ಅಪ್ಪನ? ಆ ಅಪ್ಪನು ದಾನ ಮಾಡೋದಂತೆ ಬಿಡು. ಆಸ್ಪತ್ರೆಗಳಕ, ಅನಾಥಾಶ್ರಮಗಳಕ, ಆಮೇಲೆ ವೃದ್ಧಾಶ್ರಮಗಳಕ ಎಲ್ಲ ದಾನ ಮಾಡೋದಂತೆ. ಎಲ್ಲ ಹೋಗ್ಕೊಂಡ್ಲೆ ಬಿಡು. ಯಾರನ್ನ ಕಲ್ಟಿ ಕಿತ್ಕೊಂಡೋಗಿದ್ರೆ ಓದಾಯ್ತಲ್ಲ, ಅದೆಲ್ಲ ಬಿಡು. ಆ ಅಪ್ಪನು ಸೇಮ್ ಅಪ್ಪನಿದ್ದಂಗೆ ಅವನಮ್ಮ, ಅಪ್ಪನಿದ್ದಂಗೆ ಅವನೇ. ಮೀಸೆ, ಕೂದಲು ಎಲ್ಲನೂ. ಆ ಅಪ್ಪನು ಕಪ್ಪುಗ ಕೂದಲವೆ, ಅಪ್ಪನ್ಕ ಬಿಳಿ ಕೂದಲವೆ. ಮೀಸೆ ಅಪ್ಪನಿಗೂ ಕಪ್ಪುಗದೆ, ಅಪ್ಪನ್ಕ ಬಿಳಿಗದೆ. ನಾನು ಎಲ್ಲ ಅಪ್ಪನು ಕಲರ್ ಹಾಕ್ಸ್ಕೊಂಬಂದ್ಬಿಟ್ಟವನೇ ಕಪ್ಪುದು ಅಂತ ಅನ್ಕೊಂಡಿದ್ದೀನಿ. ಅಪ್ಪನು ಬನ್ನು, ಆಯಪ್ಪನು ಬನ್ನು, ಇಬ್ಬರು ಸೇಮ್ ಹಂಗೆ ಅವ್ರೆ. ಹೋಗು, ನಂಗೇನ ಅನುಮಾನ ಅಪ್ಪನ ಮೇಲೆ. ಅನುಮಾನ ಅಂದ್ರೆ? ನಿನ್ನ ಗೌತಿನ ಬಿಟ್ಬಿಟ್ಟು ಇನ್ಯಾರ ಮದುವೆ ಮಾಡ್ಕೊಂಬಿಟ್ಟವನ ಏನ್ ನಮ್ಮ ಅಪ್ಪನ? ಹಂಗೆಲ್ಲ ಮಾತಾಡ್ಬೇಡ ಚಿಕ್ಕೋನೆ. ನಿಮ್ಮ ಅಪ್ಪನ ಹಂಗೆಲ್ಲ ಮಾಡಲ್ಲ. ಅಯ್ಯ ಗೌತಿತಿ, ನೀನೇನ ನಾನು ನೋಡ್ಬೇಕಾಗಿತ್ತು. ಹಂಗೆ ಅದ್ರತಾ ಇದ್ದೆ. ಹಂಗವನೇ ಆ ಅಪ್ಪನು. ನಿಮ್ಮ ಅಪ್ಪನು ಹಂಗೆಲ್ಲ ಮಾಡಲ್ಲಪ್ಪ. ಸುಮ್ಮನೆ ಇಲ್ಲಿದ್ದೆಲ್ಲ ಹೇಳ್ಬಾರ್ದು ನಿಮ್ಮ ಅಪ್ಪನ್ಕ. ನಾನು ಹೇಳ್ತೀನಿ ಕೇಳು ನಿಮ್ಮ ಅಪ್ಪನ ಕತೆ. ಹೇಳು. ನಾವು ಬಡವರು ಆಯ್ತಾ. ನಮ್ಮ ಸುತ್ತಮುತ್ತ ಊರಿಗೆಲ್ಲನೂ ನಿಮ್ಮ ತಾತನೂ ನಿಮ್ಮ ಅಪ್ಪನು ನ್ಯಾಯ ಪಂಚಾಯತಿಕ ಮಾಡಕ್ಕೆ ಬರೋರು. ನ್ಯಾಯ ಪಂಚಾಯತಿ ಮಾಡಕ್ಕೆ ನಮ್ಮೂರಿಗೆ ಬಂದವ್ರೆ. ಏನು ಗಲಾಟೆನೇ ನಂಗೆ ತಿಳಿದು. ನಾನು ಬಿಂದಿಗೆ ಎತ್ಕೊಂಡು ನೀರು ಹೋಗಿದ್ದೆ. ಆವಾಗ ನಿಮ್ಮ ಅಪ್ಪನ ನನ್ನ ನೋಡಿದ್ನು, ನಾನು ನಿಮ್ಮ ಅಪ್ಪನ ನೋಡಿದೆ. ಬಿಡು, ಏನೋ ನ್ಯಾಯ ಪಂಚಾಯತಿಗೆ ಬಂದವ್ರೆ ಸಾವುಕಾರರು ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗೋಗ್ಬಿಟ್ಟೆ. ಆಮೇಲೆ ನಿಮ್ಮ ಅಪ್ಪನು ಸೈಕಲ್ ಹಾಕೊಂಬಂದು ನಮ್ಮ ಮನೆ ಮುಂದೆ ನಿಂತ್ಕೊಳ್ಳೋದು. ತಿಡುಪಡ ಸುಂದರಿ ನೋಡಕ್ಕ. ಸೈಕಲ್ ಹಾಕೊಂಬಂದು ನಿಂತ್ಕೊಳ್ಳೋದು ಸಾಧ್ಯವಿಲ್ಲ. ಬಾಯ್ ಮುಚ್ಕೊಂಡಿರವ ನೀನು ರಸತ್ತ. ಅವಾಗ ಒತ್ತೊಬ್ಬರಿತ್ತು. ನಾನು ಒತ್ತೊಬ್ಬರ ಬಿಂದಿ ಎತ್ಕೊಂಡು ಹೋದ್ರೆ ನಿಮ್ಮ ಅಪ್ಪನಿಂದನೇ ಬರೋನು. ನಾನು ಕೇಳಿದ್ನಿ ನಿಮ್ಮ ಅಪ್ಪನೇ, ಯಾಕಪ್ಪ ಹಿಂಗೆ ಮಾಡ್ತಾ ಇದೆಯಾ? ನಾವು ಬಡವರು ನೋಡಿದ ಜನ ಏನು ಅನ್ಕೊಳಲ್ಲ ಅಂತ. ನಿಮ್ಮ ಅಪ್ಪನು ನೀನಂದರೆ ಇಷ್ಟ, ನಾನು ನಿನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ದೆ. ನಾನು ಅಲ್ಲ ಕೇಳೋದು, ನೀನು ಬಂದು ನಮ್ಮ ಅಪ್ಪನ್ನ ಕೇಳು ಅಂತ ಹೇಳ್ದೆ. ನಮ್ಮ ಅಪ್ಪನ್ನ ಬಂದು ಕೇಳಿದ್ನ. ನಮ್ಮ ಅಪ್ಪ ನಿಂತ್ಕೊಂಡು, ನಿಮ್ಮ ಮನೆಗೆ ದೊಡ್ಡವ್ರನ್ನೆಲ್ಲ ಕರ್ಕೊಂಬಪ್ಪ, ದೊಡ್ಡವ್ರು ಏನು ಹೇಳ್ತಾರೋ ಅದೇ ನನಗೂ ಒಪ್ಕೇನೆ ಅಂತಾನ. ಸರಿ ಅಂತ ಹೇಳ್ಬಿಟ್ಟು ನಿಮ್ಮ ಅಪ್ಪನು ಅವತ್ತು ಬಂದೋನಪ್ಪ. 2-3 ವರ್ಷ ಆಯಿತು, 4 ವರ್ಷ ಆಯಿತು. ಆ ಸ್ವಾಮಿ ಪತ್ತನೇ ಇಲ್ಲ. ಎತ್ತೋಗ್ಬಿಟ್ನು ಅಂತಂದ್ರೆ ಮದುವೆ ಮಾಡಕ್ಕವ್ರು ನಿಮ್ಮ ಅಜ್ಜಿ ನಿಮ್ಮ ತಾತ ಪ್ರೀತಿ ಮಾಡಿರೋದು ನಿನ್ನ, ಮದುವೆ ಆಗಿರೋದು ನಮ್ಮ ಅಮ್ಮನ್ನ. ಓ ಇದು ಕತೆ. ಓಹೋ ಲೈಲಾ ಮಜ್ನು. ಆಮೇಕ ಬನ್ನು. ನಾನು ನಮ್ಮ ಅಪ್ಪನ ಮನೆಗಿದ್ರೆ ನಮ್ಮ ಅಪ್ಪನನ್ನು, ಏನಪ್ಪ ಯಾವ ಕಾಲದಾಗ ಓದೋನು ನನ್ನ ಮಗಳು, ಯಾರನ್ನ ಬಂದರೆ ನಾನು ಆಗಲ್ಲ ಅಂತಾಳೆ, ನೀನು ಇವಾಗ ಬರ್ತಾ ಇದೆಯಾ ಏನು ಅಂತ ಕೇಳಿದ್ನು. ಹಿಂಗೆ ಆಗೋಯ್ತು. ನಮ್ಮ ಚಿಕ್ಕಮ್ಮನು ನನ್ನ ಆಸೆ ನೆರವೇರಿಸಿ ನಮ್ಮ ಅಣ್ಣನ ಮಗಳನ್ನ ಮದುವೆ ಮಾಡ್ಕೊಳ್ರಿ ಅಂತ ಹೇಳಿದ್ಲು. ಮದುವೆ ಆಗೋಯ್ತು, ಇನ್ನೇನು ಮಾಡೋಕ್ಕಾಗಲ್ಲ ಅಂತಾನೆ. ನಮ್ಮ ಅಪ್ಪನ ಸರಿನಪ್ಪ ಆಯಿತು ಹೋಗು ಅಂತಾನೆ. ಇಲ್ಲ, ನಾನು ನಿಮ್ಮ ಮಗಳ ಮದುವೆ ಮಾಡ್ಕೊತೀನಿ. ಫಸ್ಟ್ ಇಷ್ಟಪಟ್ಟಿರೋದು ನಿಮ್ಮ ಮಗಳನ್ನ, ಏನೋ ಆಗೋಯ್ತು ದೊಡ್ಡವ್ರು ಬಲವಂತಕ್ಕೆ ಮದುವೆ ಅಂತನ್ನ. ನಮ್ಮ ಅಪ್ಪನ ಒಪ್ಪಿಲ್ಲಪ್ಪ. ಆದರೂ ಗಲಾಟೆ ಮಾಡಿ ನಮ್ಮ ಅಪ್ಪನ ಬಿಟ್ಟು ನಿಮ್ಮ ಅಪ್ಪನ ಜೊತೆಗೆ ಬಂದು ಮದುವೆ ಮಾಡ್ಕೊಂಡೆ. ಓ ಹಂಗೆ. ಹೆಂಗೂ ದಂಡಿಗೆ ಇರೋರು ಶ್ರೀಮಂತರು, ರಾಣಿ ಹಂಗಿರ್ಬೋದು ಅಂತ ಕದ್ದು ಮುಚ್ಚಿ ಬಟ್ಟೆಗಳು ಕಂಕರ ಹಾಕ್ಕೊಂಡು ಓಡ್ ಬಂದಿರೋದು.
ಹ್ಞೂ ನಾನೇನು ಓಡ್ ಬಂದಿಲ್ಲ ಚಿಕ್ಕೋನೆ. ನನಗೂ ಮಾನ ಮರ್ಯಾದೆ ರೋಷ ಅದೇ. ನಾನು ಇಷ್ಟಪಟ್ಟು ಹುಡುಗನ ಮದುವೆ ಮಾಡ್ಕೊಂಡು ಇವತ್ತು ಇಲ್ಲಿ ದರ್ಬಾರ ಮಾಡ್ತಾ ಇರೋದು. ಅದೇ ದರ್ಬಾರ ಮಾಡ್ತಾ ಇರೋದು. ಹೌದೇ, ಸರಿ ಬಿಡು. ನಮ್ಮ ಅಪ್ಪನ ಹೇಳಿದ್ನ ಒಬ್ಬರಿದ್ದಂಗೆ 7 ಜನ ಇರ್ತಾರಂತೆ. ಎಲ್ಲ 7 ಜನ ಅವರೇ ಇರ್ಬೋದು ಬಿಡು. ಇನ್ಯಾಕ ಸುಮ್ಮನೆ ಪಾಪ ನಮ್ಮ ಅಪ್ಪನ ಮೇಲೆ ಅನುಮಾನ ಬೀಳೋದು. ನಮ್ಮ ಅಪ್ಪನು ಹಂಗಾರೆ ನಿನ್ನ ಲವ್ ಮಾಡ್ತಾ ಇದ್ನ ಗೌಚಿಚಿ? ಹೂನಪ್ಪ, ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಾ ಇತ್ತು. ನಿಮ್ಮ ತಾತನು ನಿಮ್ಮ ಅಜ್ಜಿ ಮಾಡಿರೋ ಕೆಲಸಕ್ಕೆ ಇವತ್ತು ಹಿಂಗಾಯ್ತು. ಪ್ರೀತಿ ಮಾಡಿದವಳನ್ನ ಬಿಡೋಕ್ಕೂ ಆಗ್ದಿರಾ, ಕಟ್ಕೊಳಕ್ಕೂ ಆಗ್ದಿರಾ. ಅದೆಷ್ಟು ನೋವು ತಿಂದವನೋ ಅವತ್ತು ನಮ್ಮ ಮನೆಗೆ ಬಂದಾಗ, ಎಷ್ಟು ಹತ್ತವನೋ. ನಾನು ಸಮಾಧಾನ ಮಾಡಿದ್ರು ನಿಲ್ಲಿಸ್ತಾ ಇಲ್ಲ. ನಮ್ಮ ಅಪ್ಪನ ಜೋರಾಗಿ ಒಂದು ಗದ್ರು ನೋಡು, ಎದ್ದೋಗಿ ನಮ್ಮ ಮನೆಯಿಂದ ಅಂತ. ಆವಾಗ ಸುಮ್ಮನೆ ಆಗವನೆ. ಓಹೋ, ಏನು ಹರ್ಕೊಂಡು ಹೋಗ್ಬಿಟ್ವೇನೋ ಕೋಡಿ. ಕಣ್ಣೀರು. ಯಾರ ಪ್ರಪಂಚದಾಗ ಅವರೋ ಇಲ್ಲ ಹೆಂಗಸರು. ಅದಕ್ಕೆ ನಿನ್ನ ಮೇಲೆ ನಮ್ಮ ಅಪ್ಪನಿಗೆ ಪ್ರೀತಿ ಜಾಸ್ತಿ ಗೌಚಿಚಿ ಅಲ್ಲ? ಹೂನಪ್ಪ, ಪ್ರೀತಿ ಜಾಸ್ತಿನೇ. ಅದಕ್ಕೆ ನಿನ್ನ ಬೈಯಲ್ಲ ನಮ್ಮ ಅಪ್ಪನು. ನಿನ್ನ ಬೈದಿರೋದೇ ನಾನು ನೋಡಿಲ್ಲ. ಪ್ರೀತಿ ಮಾಡಿ ಮದುವೆ ಆಗಿದ್ದಲ್ಲಪ್ಪ, ಅದಕ್ಕೆ. ಏನೋ ಪುರಾಣ ಕೇಳ್ತಾ ಇದೆಯಾ ಅಲ್ಲಿ ನಿಂತ್ಕೊಂಡು? ಕೆಲ್ಸಕ್ಕೆ ಬಂದಿದ್ದು ಪುರಾಣನ? ನಿನ್ನ ಪುರಾಣ ಮತ್ತೆ ಹೇಳು. ಮಾಮ ಗೌಚಿಚಿ ಏನೋ ಹೇಳಿದ್ಲು, ನೀನು ಹೇಳಮ್ಮ. ಅಮ್ಮ ಹೇಳಮ್ಮ ನೀನು. ಅಮ್ಮ ಹೇಳಮ್ಮ ನೀನು. ಮೌ ಅಮ್ಮ ನೀನು ಹೇಳಮ್ಮ. ಗೌಚಿಚಿ ಹೇಳಿದ್ಲು, ನೀನು ಹೇಳುವ. ಹೂನಮ್ಮ ಹೇಳಮ್ಮ ನೀನು. ಹೆಂಗ್ ಮದ್ವೆ ಆಯ್ತು ಏನು ಅಂತ ಹೇಳಮ್ಮ. ನಾನು ಹೇಳ್ತೀನಿ ಕೇಳ್ರಿ. ಮುಂದುವರಿಯುವುದು